ಹಲೋ ವರ್ಣ. ಹಾಯ್ ಅಕ್ಕ. ವರ್ಣಗೆ ಬರ್ಲಿ ಚಪ್ಪಾಳೆ. ಓಕೆ, ವರ್ಣ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ಹಲೋ 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 ಹಲೋ. ಫೋನ್ ನಾನು ಯಾರಿಗೆ ಮಾಡ್ತೀನಿ? ಹಲೋ. ಅವಾಗ ಹೇಳಿದ್ರಲ್ಲ ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ. ಹಲೋ. ಯಾ ನೈಸ್. ಹಲೋ ಅಲ್ಲ ಮತ್ತೆ ಹೇಳಿ ಅಜ್ಜು. ಅಲ್ಲಮ್ಮ ವರ್ಣವ್ರೆ, ಇಷ್ಟೊಂದು ಏನು ಹೇಳ್ತೀರಾ ಸರ್ ವಿಪಿ ಸರ್, ಅದು ತೀರಾ ಎನರ್ಜಿ ಅಷ್ಟು ಓವರ್ ಪವರ್ಡ್ ಆಗಿದೆ. ಅದೇ ಮಾತಾಡ್ತಾ ಇದ್ವಿ. ಆ ಸಾಂಗ್ ಒಂದು ಎಸ್ಥೆಟಿಕ್ಸ್ ಅಂತ ಇರುತ್ತೆ, ಅದೇ ಒಂಥರ ಇದಾಗ್ಬಿಟ್ರೆ ಇಟ್ಸ್ ಬಿಕಮ್ಸ್ ಅರೆ ವಾಟ್ಸ್ ಹ್ಯಾಪನಿಂಗ್ ಅನ್ನೋಂಗೆ. ಅಯ್ಯಯ್ಯಯ್ಯ ಅದು ಏನಣ್ಣ, ಅದೇ ನಾನು ಅರ್ಧ ಕೇಳಿಸ್ಕೊಂಡಿದ್ದಕ್ಕಾದ್ರೇನೆ ಐ ಜಸ್ಟ್ ಯೂಶುವಲ್ ಆಗಿ ಈ ಥರ ಕಮೆಂಟ್ ಮಾಡಿಲ್ಲ ಯಾವತ್ತು ನಾವು. ಅದಕ್ಕೆ ನಮಗೆ ಒಂಥರ ಆಗ್ತಾ ಇದೆ ತೀರಾ. ಅದೆಲ್ಲ ಅದು ಹೆಂಗ್ ಬರ್ಬೇಕದು. ಮ್ಯೂಸಿಷಿಯನ್ಸ್ ಅಷ್ಟು ಟೈಟಾಗಿ ನುಡಿಸ್ತಾ ಇದ್ದಾರೆ. ನೀವು ನನಗೇನೋ ಇಷ್ಟ ಆಗಿದೆ. ಅಲ್ಲ, ನಾನಿದ್ದೀನಿ ಅಂತ ಕೂಡ ಗೊತ್ತಿಲ್ಲ ನನಗೆ. ನಾ ಈ ಹಾಡೆಲ್ಲ ನುಡಿಸ್ತವ್ರು ಆರ್ಕೆಸ್ಟ್ರಾದಲ್ಲಿ, ನಾ ಇದನ್ನೆಲ್ಲ ನುಡಿಸ್ತಾ ಇದ್ದೆ. ನಾವಿರೋದು ಕೂಡ ಗೊತ್ತಿಲ್ಲ ಆಕೆಗೆ. ನಥಿಂಗ್ ವಾಸ್ ಹರ್ಡ್. ವೋಕಲ್ನಲ್ಲಿ ಏನೂ ಕೇಳಿಸ್ಲೇ ಇಲ್ಲ. ಜಸ್ಟ್ ಏನೋ ಬಾಡಿ ಲ್ಯಾಂಗ್ವೇಜ್ ಎತ್ತು ಬಿಟ್ರೆ ಅಲ್ವಾ, ಸೊ ಐ ಫೆಲ್ಟ್. ವರ್ಣ ಅಕ್ಕ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಂಗೆ ಅರ್ಥ ಆಗ್ತಿಲ್ಲ. ಅದೇ ಅವ್ರು ಹೇಳ್ತಿರೋದು ಅವ್ರಿಗೆ ಅರ್ಥ ಆಗಿಲ್ಲ ಅಂತ. ತಪ್ಪೇನ ಮಾಡಿದ್ನ ಸರ್? ಇಲ್ಲ, ಅಲ್ಲ, ಫುಲ್ ತಪ್ಪೇ. ತಿದ್ಕೊಳ್ತೀನಿ ಸರ್, ಹೇಳಿ. ಅದೇ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ತಿದ್ದೋದು ಎನರ್ಜಿ ಬಗ್ಗೆ ಮಾತಾಡೋದ, ಶ್ರುತಿ ಬಗ್ಗೆ ಮಾತಾಡೋದ, ಅಥವಾ ರೇಂಜು ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡೋದ, ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡೋದ, ಅರ್ಥ ಅಂದ್ರೆ ಆಗ್ತಿಲ್ಲ. ತುಂಬಾ ಬೇಜವಾಬ್ದಾರಿಯಿಂದ ಹಾಡೋ ಥರ. ಅಂದ್ರೆ ತುಂಬಾ ಈಸಿ, ನನಗೆ ಹಾಡು ಗೊತ್ತು ಹಾಡ್ಬಿಡೋಣ ಅನ್ನೋ ರೀತಿನಲ್ಲಿ ಅನ್ನಿಸ್ತಾ ಇದೆ ಇಲ್ಲಿಂದ. ಇಲ್ಲ ಇಲ್ಲ ಸರ್, ಆ ಥರ ಏನು ಅಂದರೆ ನಾವೇನೋ ಜೋಕ್ ಮಾಡ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ನಿಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಬೆಸ್ಟ್ ಏನು ಗೊತ್ತಾ ಗುರುಗಳೇ, ನಾವ್ ಇದೆಲ್ಲ ನುಡಿಸಿದೀವಿ, ಅದು ಅಯ್ಯೋ, ಅದು ಬೇರೆ ಯಾವ್ದೋ ಲೆವೆಲ್ಗೆ ತೋಡಬಿಡ್ರಿ ನೀವು. ಅದು ವರ್ಣ, ಅಕ್ಕ, ಇದು ಕನಸಲ್ಲ, ನನಸು. ತಪ್ಪಿದ್ರೆ ತಿದ್ಕೊಬೇಕಮ್ಮ, ತಪ್ಪೇ ಇಲ್ದೇ ಇದ್ರೆ ಏನ್ ತಿದ್ಕೊಂತೀರಾ. ಅದ್ಭುತವಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಸೂಪರ್ ಆಗಿತ್ತು ಎನರ್ಜಿ. ಸ್ಟನ್ ಆಗ್ಬಿಟ್ರಿ ನಾವ್ ಇಲ್ಲಿಂದ. ಅಂದ್ರೆ ಒಂದು CD ಹಾಕ್ದಂಗಿತ್ತು ಹಾಡಿದ ಎನರ್ಜಿ, ಎಕ್ಸ್ಪ್ರೆಷನ್ ಎಲ್ಲಾನು ಅಮೇಸಿಂಗ್. ತಮಾಷೆ ಮಾಡಿದ್ರಿ, ತಪ್ಪು ತಿಳ್ಕೊಬೇಡಿ. ಇಲ್ಲ ಸರ್, ಗಾಡ್ ಬ್ಲೆಸ್ ಯು, ಅಮೇಸಿಂಗ್. ಥ್ಯಾಂಕ್ ಯು ಸರ್. ಬಟ್ ಆದ್ರೂ ಜನ್ಯಾಜಿ, ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಇತ್ತಲ್ಲ, ಥ್ರೂ ಔಟ್ ಒಂದು ಮೇಂಟೈನ್ ಮಾಡಿದ್ರು ನೋಡಿ ಆ ಪರ್ಫಾರ್ಮೆನ್ಸು. ಸುಮ್ಮನೆ ಬಿಟ್ಟಿದ್ದಲ್ಲ. ಅದ್ರಲ್ಲೂ ನೀವು ಏನಂದ್ರೆ ಅಲ್ಲೇನೋ ಮಿಸ್ಟೇಕ್ ಮಾಡಿದ್ರು ಆ ಮೀಸೆ ಮತ್ತೆ ಗಡ್ಡದಲ್ಲಿ ಗೊತ್ತಾಗ್ತಾ ಇಲ್ಲ. ನೀವು ನಗ್ತಾ ಇದ್ದೀರಾ, ಸೀರಿಯಸ್ ಆಗಿ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ಆ ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ನೀವು ಮಾಡಿದ್ರಲ್ಲ, ಯು ಡಿಸರ್ವ್ ದಿಸ್ ಕ್ಲಾಪ್ ಮಿಸ್ಟರ್ ಜನ್ಯಾಜಿ. ಬಟ್ ನಿಮ್ಗೇನ್ ಅನಿಸ್ತಾ ಇತ್ತು, ನಾವ್ ಏನ್ ಹೇಳ್ತಾ ಇಲ್ಲ, ಇದ್ವಿ? ಸ್ವಲ್ಪ ಭಯ ಆಯ್ತು ಸರ್, ನನಗೆ ಗೊತ್ತಿಲ್ಲದಲ್ಲ ಏನಾದ್ರು ತಪ್ಪು ಭಯ ಆದಾಗ ಜೋರಾಗಿ ನಗ್ತೀರಾ ನೀವು? ಇಲ್ಲ ಸರ್, ಏ ಕಳ್ಳಿ, ಇಲ್ಲ ಸ್ಟಾರ್ಟಿಂಗ್ ಭಯ ಇರ್ಲಿಲ್ಲ ಸರ್, ಸ್ಟಾರ್ಟಿಂಗ್ ಭಯ ಇರ್ಲಿಲ್ಲ. ಮುಖ ಬೇಜಾರ್ ಮಾಡ್ಕೊಂಡು ಏನ್ ಪ್ರಯೋಜನ? ಅವ್ರು ಹೇಳ್ಕೊಟ್ರೆ ನಾನು ಹೇಳ್ಬೇಕು, ಮತ್ತೆ ಅದು ನಾನು ಕಲಿಯಕ್ ಬಂದಿರೋದಿಲ್ಲ. ನನಗೆ ಹೆಂಗಾಗೋಯ್ತು ಅಂದ್ರೆ ಅಯ್ಯೋ, ಮತ್ತೆ ಮತ್ತೆ ಮಾತಾಡಕ್ ಶುರು ಮಾಡಿದ್ಲು. ಗೌರ್ನ, ವೆರಿ ಗುಡ್ ಅಮ್ಮ, ಆಲ್ ದ ಬೆಸ್ಟ್ ಅಮ್ಮ. ನೆಕ್ಸ್ಟ್ ಸ್ಪರ್ಧಿ ಯಾರಪ್ಪ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪಾಪ ಸರ್, ಅಂದ್ರೆ ಅವಳೇನೋ ಕನ್ಸು ಹೇಳ್ಬೇಕು ಅಂತ ಬಂದಿದ್ದಾಳೆ ಸರ್. ಕನ್ಸಲ್ಲೇ ಸರ್, ರಿಯಲ್ ಇವಾಗ ಮಾಡಿದ್ದು. ನನಗೆ ನಿಜವಾಗ್ಲೂ ಏನೋ ನಾನು ಗೊತ್ತಿಲ್ಲದಲ್ಲೇ ತಪ್ಪು ಮಾಡಿದ್, ನಾನು ಯಾವುದೋ ಬಿಟ್ನೇನೋ ಅಂದ್ಕೊಂಡ್ಬಿಟ್ಟು. ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಮೂವರಲ್ಲಿ? ಅರ್ಜುನ್ ಜನ್ಯ ಸರ್. And the award, Oscar award goes to Mr. Garuda, AJ Arjun. ಮಿಪಿ ಸರ್, ಅಷ್ಟೇ ಮಿಪಿ ಸರ್, ನಿಮ್ದು ಏನಾದ್ರು ಹೇಳೋದಿದೆಯಾ? ಪಾಪ ಅವಳು ಮತ್ತೆ ಕನ್ಸಿಗೆ ವಾಪಸ್ ಹೊಟ್ಟೋಗ್ತಾಳೆ ನೋಡಿ. ಅಲ್ಲ, ನಾವು ಮಾತು ಕಮ್ಮಿ ಮಾಡಿದ್ರೆ ಅವಳು ಕನಸು ಬಗ್ಗೆ ಹೇಳ್ಬೋದಲ್ಲ ಅಂತ ನಾವು ಕಮ್ಮಿ ಯು ಆರ್ ಮಾಡ್ಬಿಡ್ತೀವಿ. ಸೇವಿಂಗ್ ದ ಟೈಮ್ ಫಾರ್ ಒಳ್ಳೇದಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಗಳೇ. ನೀವು ಟೈಮ್ ಕೊಡ್ತಿದ್ದೀರಾ ಆಕೆ ಕನ್ಸನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ? ಇಲ್ಲಪ್ಪ, ಆಲ್ರೆಡಿ ಕೌಂಟ್ ಡೌನ್ ಸ್ಟಾರ್ಟ್ ಆಗೋಗಿದೆ. ಸ್ಟಾರ್ಟೆಡಾ? ಓಕೆ ಓಕೆ ಗುರುಗಳೇ. ಮಹಾಗುರುಗಳೇ, ಗೋಲ್ಡನ್ ಬಜರೇ ಕೊಟ್ಟಾಯ್ತು. ಎಸ್, ಅಷ್ಟೇ, ಮಾತು ಮುಗೀತು. ಈಗ ನಿನ್ನ ಮಾತು ಶುರು. ಬಾಮ್ಮ ಬಾ, ಇವತ್ತಿನ ದಿನ ಬರೋಣ. ಅಕ್ಕ. ಏನ್
ಕನಸು ಕಂಡೆ ಈ ಲಾಕ್ಡೌನ್ ಅಲ್ಲಿ? ಲಾಕ್ಡೌನ್ ಅಲ್ಲಿ ನಾನು ಬೇರೆ ಇನ್ನೊಂದು ಕೆಲಸ ಮಾಡಿದೆ. ಏನಂದ್ರೆ ನನ್ನ ಚೈಲ್ಡ್ಹುಡ್ ಡ್ರೀಮ್ಸ್ ಹೇಳಿದ್ನಲ್ಲ ನಾನು, ಅದೇ ನಾಗಿನಿ ಬರ್ತಾಳೆ ಮಾತಾಡುತ್ತೆ. ನಾನು ಹೇಳಿದ್ದು ಇವಾಗಿಂದ ಯಾವಾಗ ಚೈಲ್ಡ್ಹುಡ್ ಅಂದ್ರೆ ಇನ್ನ ಚೆನ್ನಾಗಿದೆ ಅದು. 3 ಕನಸು ನಂಗೆ ಇನ್ನ 3rd ಸ್ಟ್ಯಾಂಡ್ ಇಂದ ನೆನಪಿದೆ ಅದು. ಸೊ ಅದನ್ನ ಬರ್ತಿಟ್ಕೊಳ್ತಿದ್ದೀನಿ ಬುಕ್ ಅಲ್ಲಿ, ಬರಿತಾ ಇದ್ದೀನಿ ಆಕ್ಚುಲಿ ಕನಸುಗಳನ್ನ. ಸೊ ಅಮ್ಮ ನನಗೆ ಸಜೆಸ್ಟ್ ಮಾಡಿದ್ದು, ಅವರು ಮೆಮೊರೀಸ್ ಅದು ಅಂದ್ರೆ ನಿನ್ನ ಕನಸಿಂದ ಅವ್ರು ಇನ್ಸ್ಪೈರ್ ಆಗಿ ಅವ್ರ ಕನಸು ಹೇಗಿರುತ್ತೆ ಅಂತ ಕಾಣ್ತಾ ಇದ್ದಾರೆ. ಅಜ್ಜು, ನಾನೇ ಇಲ್ಲಿ ಮುಂದೆ ಇರ್ಬೇಕಾದ್ರೆ ನೀವು ನನ್ನ ಕನ್ಸಲ್ಲಿ ನನ್ನನ್ನು ನೋಡೋದಲ್ಲಿ ಕಣ್ಣು ಓಪನ್ ಮಾಡಿ. ಅಲ್ಲ VP ಸರ್ ಏನಂದ್ರೆ ಸೆಮಿ ಸ್ಲೀಪರ್ ಬಸ್ಸಲ್ಲಿ ಮಲ್ಕೊಂಡಿರ್ತಾರೆ. ಹಂಪ ಬಂತು VP ಸರ್. ಈಗ ಅವರು ಸ್ವಲ್ಪ ಸೆಮಿ ಸ್ಲೀಪರ್ ಅಲ್ಲಿ ಹೋಗ್ತಾ ಇದಾರೆ. ನೀ ಹೇಳಮ್ಮ, ನೀನ್ ಕನ್ಸು ಹೇಳಮ್ಮ. ಅದೇ ಏನಿಲ್ಲ, ಅಮ್ಮ ನಂಗೆ ಹೇಳಿದ್ರು ಈ ತರ ಸುಮ್ನೆ ಬರೆಯೋ ಅಭ್ಯಾಸ ಮಾಡ್ಕೋ, ಏನೇ ನಿನ್ಗೆ. ಯಾಕಂದ್ರೆ ನೀನು ಅರ್ಥ ಮಾಡ್ಕೊಂಡಿಲ್ಲ, ಅವ್ರ ಪಾಪ ಕೇಳಿ ಎಷ್ಟು ಕಿವಿಲ್ ರಕ್ತ ಬಂದಿರುತ್ತೆ. ಅದಕ್ಕೆ ನಿನ್ಗೆ ಹೇಳ್ಬಿಟ್ರೆ ನಿನ್ ಕನ್ಸು ನೀನೇ ಬರ್ಕೊಂತ. ಅಂದ್ರೆ ಅವರು ಸ್ವಲ್ಪ ಹಿಂಗ್ ತಲೆಗೆ ಇಟ್ಕೊಳ್ತಾರೆ, ಹೌದಾ 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 ಅಂತ. ಮಗಳು ಅಂತ ಕ್ಷಮಿಸ್ಬೋದು ಅಷ್ಟೇ. ಸೊ ಅವ್ರು ಅದನ್ನೇ ಹೇಳಿದ್ದು, ಬೆಸ್ಟ್ ನೀನು ಒಂದು ಬುಕ್ ಮಾಡಿ ಬರ್ದ್ಬಿಡು, ಯಾರಿಗೆ ಗೊತ್ತದು ಫ್ಯೂಚರ್ ಅಲ್ಲಿ ನೀನು ಅದನ್ನ ಸ್ವಲ್ಪ ಎಲಾಬರೇಟ್ ಮಾಡ್ಕೊಂಡು ಸ್ಟೋರಿ ರೈಟರ್ ತರ ಆಗ್ಬೋದು ಅಂತ. ಬೆಟರ್, ಅನುರಾಗ ತರ ಪಾಪ್ಯುಲರ್ ಆದ್ರೂ ಆಗ್ಬೋದು. ಒಂದ್ ಬುಕ್ ಬರೆಯಕ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಲಾಕ್ಡೌನ್ ಅಲ್ಲಿ. ಸೊ ಅದು ತಂದಿದ್ದೀನಿ ಕೂಡ ನಾನು. ಗುರುಗಳು ನಿದ್ದೆ ಮಾಡಿ ಕನ್ಸ್ಕೊಂಡು ಹಲ್ಪುಡಿ ನಂಜನಗೂಡು ಹಲ್ಪುಡಿ ಜೊತೆ ಎದ್ದಿದ್ದಾರೆ ನೋಡು, ಹಲ್ಲುಜ್ಜಕ್ಕೆ. ಜನಿ ಅಜ್ಜಿ ನನ್ಗೋಸ್ಕರ ಆಮ್ಲೆಟ್ ಮಾಡೋದಕ್ಕೆ ಮೊಟ್ಟೆ ತಗೊಂಬರಕ್ ಹೋಗ್ತಾರೆ ಅಂಗಡಿಗೆ. ಎಲ್ರು ಎದ್ರು. ನಿನ್ ಕನ್ಸ್ ಈ ಕತೆ ಏನು? ಕತೆ ನಿಮಗೆ ಯಾವ್ದು ಬೇಕು ಹೇಳಿ. 3 ಕನ್ಸಿದೆ ನಂದಾಯ್ತು. ಇದೇನಿದು ಹೋಟ್ಲಿಗೆ ಬಂದು ಯಾವ ದೋಸೆ ಬೇಕಂತ ಕೇಳಿದಾರ? ನಾನು ನಿಮಗೆ 3 ಎತ್ಕೊಡ್ತೀನಿ. ಒಂದು ತುಂಬಾ ಚಿಕ್ಕ ಕನ್ಸು ಯಾವ್ದಿದೆ? ಹೆವೆನ್ ಅಂಡ್ ಹೆಲ್. ಓಕೆನಾ? ನಾನೇ ಇಟ್ಟಿರೋದು ಹೆಸರು ಅದಕ್ಕೆ. ಕನ್ಸಿಗೆ ಹೆಸರಲ್ಲೇ ಹೇಳ್ತಾ ಇದ್ದಾಳೆ. ಒಂದ್ ಸ್ಟೋರಿ ಅಂದ್ರೆ ಒಂದ್ ಟೈಟಲ್ ಇರ್ಬೇಕಲ್ಲ. ಮೇನ್ ಪಾಯಿಂಟ್ ಬಂದ್ಬಿಡು. ಕ್ಲೈಮ್ ಇಲ್ಲ, ಒಂದ್ ಕೆಲಸ ಎಂಡಿಗೆ ಬಂದ್ಬಿಡು. ಏನಿಲ್ಲ, ನಾನು ಇದು ಕಂಡಿದ್ದು ಯಾವಾಗ ಆಲ್ಮೋಸ್ಟ್ ಚಿಕ್ಕಳಿದಾಗ್ಲೇ ಅಜ್ಜಿ ಮನೇಲಿದ್ದೆ ನಾನು. ಸೊ ಅಜ್ಜಿ ಮನೇಲಿ ಏನಂದ್ರೆ ನನಗೆ ಅವಾಗ ಸ್ಕೂಲ್ ಹಾಲಿಡೇಸ್ ಎಲ್ಲ ಬಂದಾಗ ಅಜ್ಜಿ ಮನೆ ಹೋಗ್ತಿಲ್ಲ, ಅಜ್ಜಿನೇ ಊಟ ಮಾಡಿಸ್ತಿದ್ದು. ಅಲ್ಲಿ ಆಕ್ಚುಲಿ ನಾನು ಕನ್ಸಲ್ಲಿ ಆಟ ಆಡ್ತಿರ್ತೀನಿ ನಮ್ಮ ಅಕ್ಕಂದಿರ ಜೊತೆ. ಅಜ್ಜಿ ಬಂದ್ಬಿಟ್ಟು ಊಟ ಕರೀತಾರೆ, ಊಟ ಮಾಡಿಸ್ತಾರೆ. ಊಟದಿಂದ ಬಂದಿದ ತಕ್ಷಣ ಅಲ್ಲಿ ನಮ್ಮ ಅಕ್ಕಂದಿರ ಜೊತೆ ಗಾರ್ಡನ್ ಅಲ್ಲಿ ಆಟ ಆಡ್ತಿರ್ತೀನಿ. ಅಲ್ಲಿ ಗಾರ್ಡನ್ ಅಲ್ಲಿ ನಮ್ಮ ಅಕ್ಕಂದಿರು ಯಾರು ಇರೋದಿಲ್ಲ. ಈಗ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ಈಗ ನಾ ಏನ್ ಹೇಳ್ತೀನಿ ಅಂದ್ರೆ ಕನ್ಸಿನ ಎಂಡಿಗೆ ಬಂದ್ಬಿಡು, ಅದೇ ಟ್ವಿಸ್ಟ್. ಇಲ್ಲ ಅದೇ ಹಾಡಿನೊಂದ್ಸರಿ ಆಡಿಸ್ಬಿಡ ಮನೆ. ಸ್ಟೋರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನ್ಗೇನಂದ್ರೆ ಆಡಿಯನ್ಸ್ ನ ಯಾವತ್ತು ನಾವು ಹಿಡಿದಿಟ್ಕೊಂಡ್ವಿ. ಇವಳು ಎಂಡಿಗೆ ಬಂದ್ಬಿಟ್ಲಲ್ಲ, ಮಧ್ಯದಲ್ಲಿ ಏನಾಯ್ತು ಅಂತ ಅವ್ರು ಕಾಯ್ಬೇಕು ನೆಕ್ಸ್ಟ್ ಎಪಿಸೋಡ್. ಎಸ್, ಎಂಡಿಗೆ ಬಂದ್ಬಿಟ್ಟು ಹೇಳ್ತೀನಿ. ಎಂಡಲ್ಲಿ ಏನಾಯ್ತಾ ಕನ್ಸಲ್ಲಿ? ಎಂಡಲ್ಲಿ ಏನಿಲ್ಲ, ನಾನು ಒಂದು ವೈಟ್ ಪ್ಯಾಲೇಸ್ ನೋಡ್ತೀನಿ. ಸೊ ಗೋಲ್ಡನ್ ಸ್ಟೆಪ್ಸ್ ಇಲ್ಲ ಇನ್ನು ಅದೇ ಲಾಸ್ಟ್ ಎಂಡ್ ಅದು. ಇನ್ನೇನು ಆ ಗೋಲ್ಡನ್ ಸ್ಟೆಪ್ಸ್ ನಾನು ಕಾಲು ಇಡಕ್ ಹೋಗ್ತೀನಿ. ಹೇಳ್ತಾರೆ ಸರ್, ಟೈಮ್ ಇದಾಯ್ತು, ಎದಳು ಟೈಮ್ ಆಯ್ತು. ಶುಭಂ, ನಿಮ್ ತಾಯಿ ಎಬ್ಬಿಸ್ಬಿಟ್ಟ. ಮಮ್ಮಿ ಎದಳಿಸ್ಬಿಟ್ಟು. ಥ್ಯಾಂಕ್ ಯು. ನಿಮ್ ತಾಯಿ ಎಬ್ಬಿಸ್ಬಿಟ್ರ ನಿನ್ನ? ಅದು ಮಧ್ಯದ ಸ್ಟೋರಿ. ಅವ್ರಿಗೆ 101 ಕಾಯಿ ಹೊಡಿಬೇಕು ಆ ತಾಯಿ. ಸ್ಟೋರಿ ಇದೆ ಗೊತ್ತಾ ಸರ್ ಮಧ್ಯದಲ್ಲಿ. ನಿಮ್ ತಾಯಿಗೆ ಒಂದು ವಿಷಯ ಹೇಳಮ್ಮ ದಯವಿಟ್ಟು ನಮ್ಮ ಎಲ್ಲರ ಕಡೆಯಿಂದ. ಆದಷ್ಟು ನಿನ್ನ ಮಲಗೋದಕ್ಕೆ ಬಿಡೋದ್ ಬೇಡ ಅಂತ.